ಮಿತ್ರರೇ, ನನ್ನ ಸಾರಿಗೆ ಸುದ್ದಿ ಮಾಧ್ಯಮಕ್ಕೆ ಸ್ವಾಗತ. ಜಂಟಿ ಕ್ರಿಯಾ ಸಮಿತಿ ಇದೇ ತಿಂಗಳು 20ರಂದು ರಾಜ್ಯಾದ್ಯಂತ ಮುಷ್ಕರಕ್ಕೆ ಕರೆ ನೀಡಿದೆ. ಅದರ ಮಧ್ಯೆ ಸರ್ಕಾರ ಈಗಾಗಲೇ 26 ತಿಂಗಳ ಹಣ ಬಿಡುಗಡೆ ಮಾಡಲು ಸರ್ಕಾರ ಆದೇಶ ಮಾಡಿದೆ. ಅದರ ಜೊತೆಗೆ ಈಗ 11 ತಿಂಗಳು ಬಾಕಿ ಹಣ 450 ಕೋಟಿಯನ್ನು ಬಿಡುಗಡೆ ಮಾಡಿದೆ. ಇದೇ ಹಣವನ್ನು ನಿನ್ನೆ 11/5/26ಕ್ಕೆ KSRTC MDಯವರು ಆದೇಶ ಹೊರಡಿಸಿ ಹಾಲಿ ನೌಕರರಿಗೆ ಮತ್ತು ನಿವೃತ್ತಿ ನೌಕರರಿಗೆ ಪಾವತಿಸಲು ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದೆ. ಅದರಂತೆ ನಿನ್ನೆ ಪೇಮೆಂಟ್ ಕೂಡ ಸೂಚಿಸಲು ಆದೇಶ ಬಂದಿರುತ್ತದೆ. ಸಾರಿಗೆ ನೌಕರರು ಇದೇ ತಿಂಗಳು 25/5/26ರಂದು ಮುಷ್ಕರದಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆ ಉಂಟು. NWKRTC 11 ತಿಂಗಳ ಬಾಕಿಯನ್ನು 11/5/26ರಂದು ಹಾಲಿ ನೌಕರರಿಗೆ ಮತ್ತು ನಿವೃತ್ತಿ ಹೊಂದಿದ ಸಿಬ್ಬಂದಿಗೆ ಇದೇ ತಿಂಗಳು 15/5/2026ಕ್ಕೆ ಪಾವತಿಸಲು ಆದೇಶ ಮಾಡಿರುತ್ತಾರೆ. ಮತ್ತು NWKRTC, KKRTC, KSRTCಯಲ್ಲಿ 20/5/2026ರ ಮುಷ್ಕರದ ರಾಜ್ಯಾದ್ಯಂತ ದ್ವಾರ ಸಭೆಗಳು ಜಂಟಿ ಕ್ರಿಯಾ ಸಮಿತಿಯಿಂದ ನಡೆಯುತ್ತಿವೆ. ಹುಬ್ಬಳ್ಳಿಯಲ್ಲಿ ಡಾಕ್ಟರ್ K. ಶರ್ಮಾ ರವರು 20/5/26ರಂದು ಸಾರಿಗೆ ನೌಕರರು ರಾಜ್ಯಾದ್ಯಂತ ಸಾರಿಗೆ ಮುಷ್ಕರದಲ್ಲಿ ಪಾಲ್ಗೊಳ್ಳುತ್ತಾರೆ ಮತ್ತು ಗ್ಯಾರಂಟಿಯಾಗಿ ಮುಷ್ಕರ ನಡೆಯುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ಎಲ್ಲ ರಾಜ್ಯಾದ್ಯಂತ ಘಟಕ ಮತ್ತು ವಿಭಾಗಗಳಲ್ಲಿ ದ್ವಾರ ಸಭೆಗಳಲ್ಲಿ ನೋಡಿದಾಗ ಎಲ್ಲ ಸಾರಿಗೆ ನೌಕರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದು ಕಂಡುಬಂದಿದೆ. ಆದ್ದರಿಂದ ಹಾಲಿ ನೌಕರರು ಮತ್ತು ನಿವೃತ್ತಿ ನೌಕರರು ಕೂಡ ಈ ಸಾರಿಗೆ ಮುಷ್ಕರದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಸಾರ್ವಜನಿಕ ಪ್ರಯಾಣಿಕರಿಗೆ ತೊಂದರೆಯಾಗುವ ಸಂದರ್ಭವೂ ಉಂಟು. ಆದರೆ ಸರ್ಕಾರ ಮಾತ್ರ ಇವರ ಬೇಡಿಕೆಯಾದ 38 ತಿಂಗಳ ಬಾಕಿ ಮತ್ತು 1/1/24ರ ವೇತನ ಪರಿಷ್ಕರಣೆಯನ್ನು ಮಾಡಲೇಬೇಕಾಗುತ್ತದೆ. ಇವರು ಕೇಳಿದ್ದು 25% ಶೇಕಡ ಮತ್ತು 38 ಬಾಕಿ. ಸರ್ಕಾರ ಈಗಾಗಲೇ 26 ತಿಂಗಳು ಬಾಕಿಯನ್ನು ಕೊಡಲು ಪಟ್ಟು ಹಿಡಿದಿದೆ. ಮುಂದೆ 20/5/26ರಂದು ನಡೆಯುವ ಮುಷ್ಕರ ಸಮೀಪದಲ್ಲಿದ್ದು ಸರ್ಕಾರ ಇದಕ್ಕೆ ಚುರುಕುಕ್ಕೆ ಬರುವ ಸಾಧ್ಯತೆ ಉಂಟು. ಶ್ರೀ ರಾಮಲಿಂಗಾರೆಡ್ಡಿ ಸಾರಿಗೆ ಸಚಿವರು ಅತಿ ಶೀಘ್ರ ಜಂಟಿ ಕ್ರಿಯಾ ಸಮಿತಿಯೊಂದಿಗೆ ಮಾತುಕತೆ ಕರೆದು ಸಾರಿಗೆ ನೌಕರರ ಸಮಸ್ಯೆಯನ್ನು ಬಗೆಹರಿಸಲೇಬೇಕಾಗುವ ಸಂದರ್ಭ ಉಂಟಾಗಿದೆ. ಇದರ ಮಧ್ಯೆ ಜಂಟಿ ಕ್ರಿಯಾ ಸಮಿತಿಯು ಚಂದ್ರಶೇಖರ್ ಅವರಿಗೆ ಒಂದು ಪತ್ರ ಬರೆದಿದ್ದು, ಆ ಪತ್ರದಲ್ಲಿ ಒಕ್ಕೂಟ ಪದಾಧಿಕಾರಿಗಳ ಸಭೆ ಕರೆದು ಅತಿ ಶೀಘ್ರವಾಗಿ ಅಭಿಪ್ರಾಯ ತಿಳಿಸುತ್ತೇವೆ ಎಂದು ಶ್ರೀ ಚಂದ್ರಶೇಖರ್ ಅವರು ಹೇಳಿದ್ದಾರೆ. ನೋಡಬೇಕು, ಸಾರಿಗೆ ನೌಕರರ 38 ತಿಂಗಳ ಬಾಕಿ ಮತ್ತು 1/1/2024ರ ವೇತನ ಪರಿಷ್ಕರಣೆ ಮತ್ತು ಸರ್ಕಾರ ಯಾವ ರೀತಿ ಸ್ಪಂದಿಸುತ್ತದೆ ನೋಡಬೇಕಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ದೇಶವನ್ನು ಆಳಿದ ಪ್ರಥಮ ಸ್ಥಾನದಲ್ಲಿ ನರೇಂದ್ರ ಮೋದಿಯವರಿದ್ದಾರೆ.
1931, ನಂತರ ಜವಾಹರ್ಲಾಲ್ ನೆಹರು, ನಂತರ ಇಂದಿರಾ ಗಾಂಧಿ, ನಂತರ ಮನಮೋಹನ್ ಸಿಂಗ್ ಇದ್ದಾರೆ. ಮಿತ್ರರೇ, ರಾಜ್ಯ ಸರ್ಕಾರ ಶೇಕಡ 14.25ರಿಂದ 15.75 1% ತುಟ್ಟಿ ಭತ್ಯೆ DA ಭರ್ಜರಿಯಾಗಿ ಹೆಚ್ಚಳ ಮಾಡಿದೆ. ಆದರೆ ಹಾಲಿನ ದರವೂ ಕೂಡ ಹೆಚ್ಚಿಗೆ ಮಾಡಿದ್ದು ಕಂಡು ಬಂದಿದೆ. ಮಿತ್ರರೇ, ನನ್ನ ವಿಡಿಯೋಗೆ ಒಂದು ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸರ್ಕಾರಿ ನೌಕರರಿಗೆ 1.5% ತುಟ್ಟಿ ಭತ್ಯೆ ಹೆಚ್ಚಳವಾಗಿದೆ, ಖುಷಿಯಾಗಿದ್ದಾರೆ. ಅದರ ಜೊತೆಗೆ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಮತ್ತು ಹಿಂಬಾಕಿ ಕೊಡಬೇಕಂತೇಳಿ ನಾನು ಸರ್ಕಾರನಲ್ಲಿ ಒತ್ತಾಯಿಸುತ್ತೇನೆ. ಮಿತ್ರರೇ, ಸರ್ಕಾರ ಈಗಾಗಲೇ ಪಡಿತರ ಚೀಟಿದಾರರಿಗೆ ಇಂದಿರಾ ಕಿಟ್ ವಿತರಣೆ ಮಾಡುತ್ತಾರೆ. 5 kg ಧಾನ್ಯದೊಂದಿಗೆ ತೊಗರಿಬೇಳೆ, ಅಡಿಗೆ ಎಣ್ಣೆ, ಸಕ್ಕರೆ 1 kg, ಉಪ್ಪು 1 kg ಜೂನು ತಿಂಗಳಲ್ಲಿ ನೀಡುತ್ತಾರೆ ಎಂದು ಸುದ್ದಿ ಮಾಧ್ಯಮದಲ್ಲಿ ಪ್ರಕಟವಾಗಿದೆ.